ಬದುಕು ಒಂದೊಂದ್ಸಲ ಮನುಷ್ಯನ ಎಂತ ಹೀನ ಸ್ಥಿತಿಗೆ ಇಳಿಸ್ಬಿಡುತ್ತೆ ಅಂದ್ರೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಇನ್ನೊಬ್ಬರ ಬದುಕಿನ ಖುಷಿನ ಬಲಿ ಕೊಡೋದಕ್ಕೆ ಮನುಷ್ಯ ತಯಾರಾಗ್ಬಿಡ್ತಾನೆ. ಈ ಕಥೆನೂ ಹಾಗೆ. ಈ ಕಥೆಯಲ್ಲಿ ಅಪರಾಧಿ ಅಂತ ಕರೆಸ್ಕೊಳ್ಳೋರ್ನ ನೀವು ಕನಿಕರದಿಂದ ನೋಡ್ತಿರೋ ಅಥವಾ ಕಟುಕರ ತರ ನೋಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಅಂದಹಾಗೆ ಈ ಘಟನೆ ನಡೆದಿದ್ದು ವಾಣಿವಿಲಾಸ ಆಸ್ಪತ್ರೆಯಲ್ಲಿ. ಈ ನೈಜ ಘಟನೆ ಇರೋದು ಹುಟ್ಟಿದ ಹಸುಳೆನ ಕದ್ದೊಯ್ಯೋ ಕಳ್ಳರ ಬಗ್ಗೆ. ಜನವರಿ 21, 2012 ವಾಣಿವಿಲಾಸ ಆಸ್ಪತ್ರೆ, ಬೆಂಗಳೂರು. ವಸಂತ ಅವ್ರ ಹಸ್ಬೆಂಡ್ ನಾನೇ ಮೇಡಮ್. ನಿಮ್ಗೆ ಗಂಡ್ಮಗು ಆಗಿದೆ, ಆಮೇಲಿಂದ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅತ್ತೆ, ಗಂಡ್ಮಗು ಆಯ್ತಂತೆ. ಅಂತೂ ಮೊದಲನೇ ಮಗುನೇ ಗಂಡ್ಮಗು ಆಯ್ತು. ಅಬ್ಬಾ, ಆ ದೇವ್ರಂತೂ ನಮ್ಮ ಆಸೆ ನೆರವೇರಿಸ್ಬಿಟ್ಟ. ನಾಳೆನೆ ಹೋಗಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀನಿ. ಸರಿ ಅತ್ತೆ, ಹಾಗೆ ಆಗಿ. ಹುಷಾರಾಗಿದೆಯಾ ವಸಂತ? ಹಾ, ಹುಷಾರಾಗಿದ್ದೀನಿ. ಹುಷಾರಾಗಿದ್ದೀಮ್ಮ? ಅಷ್ಟು ಮುದ್ದಾಗಿದ್ದಾನೆ. ಹೌದಮ್ಮ. ಎಲ್ಲ ನಿನ್ನಾಗೆ ಕಣೆ, ಕಣ್ಣು ಮೂಗು ಎಲ್ಲ. ಚಿನ್ನಿ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆ. ಖಾಸಗಿ ಆಸ್ಪತ್ರೆಗಳ ಬಿಲ್ಲಿನ ಹೊಡೆತ ತಡ್ಕೊಳ್ಳೋಕಾಗದೇ ಇರೋರಿಗೆ ಈ ಆಸ್ಪತ್ರೆನೇ ಬೇಕು. ಬೆಂಗಳೂರಿನ ಎಲ್ಲಾ ಏರಿಯಾಗಳ ಜನಸಾಮಾನ್ಯ ಮಹಿಳೆಯರು ಇಲ್ಲಿ ಹೆರಿಗೆಗೆ ಹಾಗೂ ಚಿಕಿತ್ಸೆಗೆ ಬರುವುದು ಸರ್ವೇ ಸಾಮಾನ್ಯ. ಹಾಗೆ ಇಲ್ಲಿ ಮಗು ಹಡೆದಿರೋ ಈ ವಸಂತ ದೇವನಹಳ್ಳಿ ಸಮೀಪದ ಸಿಂಗನಹಳ್ಳಿಯವರು. ಜನವರಿ 22, 2012 ಪ್ರೇಮ ನರ್ಸಿಂಗ್ ಹೋಮ್, ಜಯನಗರ, ಬೆಂಗಳೂರು. ಏನು ಮಗು ಚೆನ್ನಾಗಿ ಹಾಲು ಕುಡಿತಾ ಇದೆಯಾ? ಏನು ಪ್ರಾಬ್ಲಮ್ ಇಲ್ವಲ್ಲ? ಇಲ್ಲಡ, ಬೆಳಿಗ್ಗೆ ಅಷ್ಟೇ ಹುಟ್ಟಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳಮ್ಮ. ಏನು ನಿನ್ ಗಂಡ ಇನ್ನೂ ಬರ್ಲೇ ಇಲ್ವಲ್ಲ? ಫೋನ್ ಮಾಡಿದ್ದೆ ಡಾಕ್ಟರ್, ಬರ್ತಾ ಇದಾರಂತೆ. ಹಣ ತರಕ್ ಹೇಳಿ. ಬರ್ಲಿ ಬಿಡಿ, ಇವತ್ತೊಂದಿನ ಇಲ್ಲ ರೆಸ್ಟ್ ತಕೊಂಡು ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಬಂದ್ರಲ್ಲ. ಏನ್ರಿ ಗಂಡು ಮಗು ಅಂತ? ಅಂತೂ ಗಂಡು ಮಗುನೇ ಆಯ್ತಲ್ಲ, ಇಷ್ಟ ಬಿಡಿ. ಎಲ್ಲ ನಿಮ್ ಕೈಗುಣ ಡಾಕ್ಟರ್. ಅಂತೂ ಏನು ತೊಂದರೆ ಇಲ್ದಲೆ ಡೆಲಿವರಿ ಮಾಡಿಸ್ಕೊಟ್ಟಿದ್ದೀರಾ. ಸರಿ, ಇವತ್ತು ನಾಳೆ ಡಿಸ್ಚಾರ್ಜ್ ಮಾಡೋ ಮೊದಲು ಬಂದು ನನ್ನನ್ನು ಮೀಟ್ ಆಗಿ ಹೋಗು. ಪಾಪು ಇಲ್ಲಿ ಬೆಂಗಳೂರಿನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ದಿನ ಸಾವಿರಾರು ಮಕ್ಕಳು ಹುಟ್ಟುತ್ತವೆ. ಆದ್ರೆ ಇಲ್ಲಿರುವ ವಾಣಿವಿಲಾಸ ಆಸ್ಪತ್ರೆಗೂ ಜಯನಗರದಲ್ಲಿರುವ ಆಸ್ಪತ್ರೆಗೂ ಏನು ಸಂಬಂಧ ಅನ್ನೋ ಜಿಜ್ಞಾಸೆ ನಿಮ್ಮಲ್ಲಿ ಮೂಡ್ತಾ ಇರಬಹುದು. ಎರಡೂ ಆಸ್ಪತ್ರೆಗಳಿಗೆ ಏನು ಸಂಬಂಧ ಇಲ್ಲ, ಆದ್ರೆ ಇಲ್ಲಿರುವ ವ್ಯಕ್ತಿಗಳಿಗೆ ಸಂಬಂಧ ಇದೆ. ಸಿಂಗನಹಳ್ಳಿಯ ವಸಂತ ಹಾಗೂ ಉತ್ತರಹಳ್ಳಿಯ ತಟ್ಟಗುಪ್ಪೆ ಗ್ರಾಮದ ಪ್ರೇಮ ಮೇರಿ ಇಬ್ಬರು ಸ್ನೇಹಿತೆಯರು. ಇಬ್ಬರಿಗೂ 21ಕ್ಕೆ ಮಗು ಆಗುತ್ತೆ ಅಂತ ವೈದ್ಯರು ಹೇಳಿರ್ತಾರೆ. ಆದ್ರೆ ಪ್ರೇಮ ಮೇರಿಗೆ ಒಂದು ದಿನ ತಡವಾಗಿ ಮಗು ಆಗುತ್ತೆ. 5 ತಿಂಗಳ ಹಿಂದೆ. ಅರೆ, ನೀವಿಬ್ರು ಇನ್ನೂ ಇಲ್ಲೇ ಕೂತಿದ್ದೀರಾ? ನಿಮ್ಮಿಬ್ಬರಿಗೂ ಡೆಲಿವರಿ ಡೇಟ್ ಹೇಳಿದ್ದೀನಲ್ವಾ? ಮೋಸ್ಟ್ಲಿ ಡಿಸೆಂಬರ್ 21 ಇಬ್ಬರಿಗೂ ಡೆಲಿವರಿ ಆಗ್ಬೋದು. ಮೇರಿ, ನಿಮಗೆ 22, ಒಂದಿನ ತಡ ಆಗ್ಬೋದು. ಇನ್ನು ಹೊರಡಿ, ಆರೋಗ್ಯ ಹುಷಾರು. ನಿಮಗೂ 21ಕ್ಕೆ ಡೇಟ್ ಕೊಟ್ಟಿದ್ದಾರಾ? ಹೌದು, 21ಗೆ ಕೊಟ್ಟಿದ್ದಾರೆ. ಆದ್ರೆ 22nd ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರಲ್ಲ. ಎಲ್ಲ ದೇವ್ರಿಚ್ಛೆ. ಅದು ಸರಿ ಬಿಡಿ. ಹಾ, ನಿಮ್ ಹೆಸರು ಏನು ಹೇಳಿದ್ರಿ? ವಸಂತ ಅಲ್ವಾ? ಓಕೆ, ಸಿಗೋಣ, ಇಲ್ಲೇ ಬರ್ತಿರ್ತೀವಲ್ಲ. ಆಯ್ತು, ಹೋಗಿ ಬನ್ನಿ. ನಾನು ಇಲ್ಲೇ ಕೂತಿರ್ತೀನಿ, ನಮ್ಮ ಯಜಮಾನ್ರು ಬರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಈ ಆಸ್ಪತ್ರೆಯಲ್ಲಿ ಹಸುಳೆಗಳನ್ನ ಕದಿಯೋರ್ ಕಾಟ ಇದೆ. ಇದನ್ನ ತಪ್ಪಿಸೋಕೆ ಅಂತ ಎಲ್ಲಾ ಕಡೆ ಸಿಸಿ ಕ್ಯಾಮೆರಾಗಳನ್ನ ಹಾಕಿ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ಇಡಲಾಗುತ್ತೆ. ನೀವು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲೆ ಕೆಳಗೆ ನುಗ್ತೀವಿ ಅಂತ ಕಳ್ಳರು ಪೊಲೀಸರಿಗೆ ಸವಾಲ್ ಆಗ್ತಾನೆ ಇದ್ದಾರೆ. ಇಲ್ಲಿ ನಡೆದಿದ್ದು ಅದೇ. ಜನವರಿ 21, 2012. ಸಂಜೆ ಆಗುತ್ತೆ ಕಡೆ. ಅಳಬೇಡಮ್ಮ, ಸಮಾಧಾನ. ವಸಂತ, ನನ್ನ ಮಗು ಸಿಕ್ತೇನ್ರಿ? ಇಲ್ಲ ವಸಂತ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ, ಎಲ್ಲಿ ಹೋಯ್ತು ಹುಡುಕ್ರಿ ನನ್ನ ಮಗುನ? ಈಗ ತಾನೇ ಇತ್ತಲ್ರಿ, ಒಂಚೂರು ನಿದ್ದೆ ಮಾಡಿ ಎದ್ದಳೋ ಅಷ್ಟ್ರಲ್ಲಿ ಮಗು ಇಲ್ವಲ್ರಿ?
ಅಂತೆಲ್ಲ ಗೊತ್ತಿಲ್ಲ. ನನ್ ಮಗು ನನಗ್ ಬೇಕಷ್ಟೇ. ಅದ್ರ ಮುಖನೂ ನಾನ್ ಸರಿಯಾಗಿ ನೋಡಿಲ್ವಲ್ರಿ. ಸಮಾಧಾನ ಮಾಡ್ಕೋ. ಮಗು ನನಗ್ ಬೇಕ್ರಿ. ಸಮಾಧಾನ ಮಾಡ್ಕೋ. ರೀ ನರ್ಸ್, ಎಲ್ರಿ ಹಾಳಾಗೋಗಿರ್ತೀರಾ ನೀವು ಮಾಡೋ ಕೆಲಸ ಬಿಟ್ಟು? ನಮ್ ಪ್ರಾಣನೇ ತೆಗೆದ್ಬಿಟ್ರಲ್ರಿ. ನಮ್ಮ ಮಗು ಬೇಕು. ಎಲ್ರಿ ಮಗು? ಈ ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರಾನೇ ಇಷ್ಟು. ಸರಿಯಾದ ಸೆಕ್ಯೂರಿಟಿ ಇರೋದಿಲ್ಲ, ಒಂದು ಒಳ್ಳೆ ಸೌಲಭ್ಯ ಇರೋದಿಲ್ಲ. ಎಲ್ರಿ ನಮ್ಮ ಮಗು? ಮಂಜುನಾ, ಏನಾಯ್ತು? ಮಗು ಸಿಕ್ತ? ಇಲ್ಲ ಡಾಕ್ಟ್ರೆ, ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಲಿಲ್ಲ. ಏನ್ರಿ ಮಾಡ್ತಾ ಇರ್ತೀರಾ ನೀವು? ಈ ಆಸ್ಪತ್ರೆಯಲ್ಲಿ ಹೀಗಾಗ್ತಾ ಇರೋದು ಇದೇ ಮೊದಲನೇ ಸಲ ಅಲ್ಲ. ಪ್ರತಿ ಸಲನೂ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಜವಾಬ್ದಾರಿಯಿಂದ ಎಲ್ಲಾರು ನೋಡ್ಕೊಳ್ಳಿ ಅಂತ. ಏನ್ ಮಾಡ್ತಾ ಇರ್ತೀರಾ? ಸ್ವಲ್ಪವೂ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿತನ. ಮಂಜುನಾ, ನೀವದು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗಿತ್ತಲ್ವಾ, ನೋಡ್ಕೋಬೇಕಾಗಿತ್ತಲ್ವಾ? ಹೋಗ್ಲಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಾ? ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಅಲ್ಲ ಡಾಕ್ಟ್ರೆ, ಗಂಡು ಮಗು ಆಗಿದೆ ಅಂತ ಎಲ್ಲರೂ ಖುಷಿಯಾಗಿದ್ವಿ. ಆ ಮಗುಗೆ ಒಂದು ದಿನನೂ ತುಂಬಲಿಲ್ವಲ್ಲ ಡಾಕ್ಟ್ರೆ? ಡಾಕ್ಟ್ರೆ, ನನ್ ಮಗುಗ್ ಒಂದಿನೂ ನಾನು ಎದೆ ಹಾಲು ಕೊಡ್ಲಿಲ್ವಲ್ಲ, ಒಂದಿನೂ ಬೆಚ್ಚಗ್ ನನ್ ಬೆಡ್ಲಲ್ಲಿ ಮಲಗ್ಲಿಲ್ವಲ್ಲ ಡಾಕ್ಟ್ರೆ. ವಸಂತ, ಸಮಾಧಾನ ಮಾಡ್ಕೊಂಬ. ಎಲ್ಲಾ ಕಡೆನೂ CCTV ಕ್ಯಾಮ್ರಾಗಳಿವೆ. ಯಾರೇ ಮಗುನ್ ಕದ್ಕೊಂಡು ಹೋಗಿದ್ರೆ ಖಂಡಿತ ಸಿಗುತ್ತೆ. ಏನು ಯೋಚನೆ ಮಾಡಬೇಡ, ಧೈರ್ಯ ಗೆಡಬಾರ್ದು. ನೀವು ಸಮಾಧಾನ ಮಾಡ್ಕೊಳ್ಳಿ, ಅವ್ರಿಗೆ ಧೈರ್ಯ ಹೇಳಿ. ನೀವೇ ಹೇಗೆ ಧೈರ್ಯ ಗೆಟ್ಬಿಟ್ರೆ? ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಮೊದಲು ಹೋಗಿ ಕಂಪ್ಲೇಂಟ್ ಕೊಡಿ. ಧೈರ್ಯವಾಗಿರಿ, ಮಗು ಖಂಡಿತ ಸಿಗುತ್ತೆ. ಸರಿ. ವಿಕ್ಟೋರಿಯಾ ಪೊಲೀಸ್ ಠಾಣೆ, ಬೆಂಗಳೂರು. ಸರ್ ಸರ್ ಸರ್, ನನ್ನ ಮಗು ಕಳ್ದೋಗಿದೆ ಸರ್. ಮಗು ಹುಟ್ಟಿ ಇನ್ನೂ ಒಂದ್ ದಿವಸನೂ ಆಗಿಲ್ಲ ಸರ್. ಒಂದ್ ನಿಮಿಷ ಏನ್ ಹೇಳ್ತಿದ್ರ ಸರಿಯಾಗಿ ಹೇಳಿ. ಎಲ್ಲಿ ಕಳ್ಕೊಂಡ್ರಿ, ಹೇಗೆ? ಸರ್, ಇಲ್ಲೇ ವಾಣಿವಿಲಾಸ್ ಆಸ್ಪತ್ರೆನಲ್ಲಿ ಸರ್, ವಾರ್ಡ್ ನಂಬರ್ 12ರಿಂದ ಸರ್. ನಿಮ್ಗೆ ಯಾರ ಮೇಲಾರು ಅನುಮಾನ ಇದೆಯಾ? ಆ ಟೈಮಲ್ಲಿ ನಿಮ್ ರಿಲೇಟಿವ್ಸ್ ಯಾರು ಬಂದಿದ್ರಾ? ಇಲ್ಲ ಸರ್, ಯಾರ ಮೇಲೂ ಅನುಮಾನ ಇಲ್ಲ ಸರ್. ನಮ್ಮ ಮನೆಯವ್ರು ಮಲಗಿದ್ರು ಅಂತ ನಾನು ಟೀ ಕುಡಿಯೋಕ್ಕೆ ಅಂತ ಹೊರಗೋಗಿದ್ದೆ. ಟೀ ಕುಡಿದು ವಾಪಸ್ ಬರೋ ಅಷ್ಟರಲ್ಲಿ ಹೀಗಾಗ್ಬಿಟ್ಟಿದೆ ಸರ್. ಏನ್ರಿ, ಆ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಈ ತರ ಕೇಸುಗಳು ದಿನ ಬೆಳಗಾದ್ರೆ ನಡೀತಾ ಇರುತ್ತೆ, ಪೇಪರಲ್ಲೂ ಬರ್ತಿರುತ್ತೆ. ನಾವು ಎಲ್ಲ ಕಡೆ ಬೋರ್ಡ್ ಹಾಕ್ಸಿದೀವಿ, CCTV ಕ್ಯಾಮ್ರಾಗಳು ಇದೆ. ಅಂತದ್ರಲ್ಲೂ ಎಚ್ಚರ ತಪ್ತೀರಾ, ನಮ್ಮ ತಲೆಗೆ ತರ್ತೀರಾ. ಹೋಗ್ಲಿ ಬಿಡಿ, ನಿಮ್ ದುಃಖದಲ್ಲಿ ನೀವಿದ್ದೀರಾ. ಒಂದು ಕೆಲಸ ಮಾಡಿ, ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಬರ್ಸ್ಬಿಟ್ಟು ಹೋಗಿ, ನಾವು ನೋಡ್ಕೋತೀವಿ. ಸರಿ ಸರ್, ಹಾಗೆ ಮಾಡಿ. ಜಯನಗರದ ಪ್ರೇಮ ನರ್ಸಿಂಗ್ ಹೋಮ್ನಲ್ಲಿ ಮೇರಿ ಮಗು ಹುಟ್ಟಿದ ಸಂಭ್ರಮದಲ್ಲಿದ್ರೆ, ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಅವಳ ಸ್ನೇಹಿತೆ ವಸಂತ ಮಗು ಕಳ್ಕೊಂಡ ದುಃಖದಲ್ಲಿರ್ತಾಳೆ. 9 ತಿಂಗಳು ಹೊತ್ತು ಹೆತ್ತಿದ್ದ ಮಗು ತನ್ನ ಅಮ್ಮನನ್ನ ಕಣ್ಬಿಟ್ಟು ನೋಡೋ ಮೊದಲೇ ಕಳವಾಗುತ್ತೆ. ಎಂಥ ವಿಪರ್ಯಾಸ ನೋಡಿ. ಈಗ ಬಂತು ಅನ್ನೋ ಖುಷಿ ಇನ್ನೊಂದು ಕ್ಷಣದಲ್ಲಿ ಮಾಯವಾಗುತ್ತೆ. ಮೇಡಮ್, ಪ್ರೇಮ ಮೇರಿ ಅವ್ರದ್ದು ಬಿಲ್ ಎಷ್ಟಾಗಿದೆ? ಒಟ್ಟು 7,300 ಆಗಿದೆ. ಓಕೆ. ತೊಳಿ ಮೇಡಮ್. ರೀ, ಮಗುನ್ ಸ್ವಲ್ಪ ಇಟ್ಕೊಳ್ಳಿ, ಓಯ್ ಜಿನು, ನಾನು ಡಾಕ್ಟರ್ ಮಾತಾಡ್ಸ್ಕೊಂಡು ಬರ್ತೀನಿ. ಹುಷಾರು. ಓಯ್ 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 ಅಲ್ಲ ಓಯ್. ಹಾ, ಆಯ್ತು, ಡೀಟೇಲ್ಸ್ ಕಳ್ಸ್ಕೊಡ್ತೀನಿ. ಓಕೆ ಡಾಕ್ಟರ್. ಹಾ, ಬನ್ನಿ ಕೂತ್ಕೊಳ್ಳಿ ಅಮ್ಮ. ಮಗುಗೇನಾದ್ರೂ ಔಷಧಿ? ಮಗುವಿನ ಆರೋಗ್ಯದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಬೇರೆ ಯಾವ ಸಮಸ್ಯೆಗಳು ಇಲ್ಲ. ಇನ್ನು ಬರ್ತ್ ಸರ್ಟಿಫಿಕೇಟು ಕೊಡಿಸ್ತೀನಿ ನಾನು. ಹಾ, ನೋಡಿ, ಆ ಪ್ರೇಮ ಮೇರಿ ಮಗುದು ಬರ್ತ್ ಸರ್ಟಿಫಿಕೇಟ್ ಒಂದು ರೆಡಿ ಮಾಡಿ ಕೊಡಬೇಕು. ಹಾಗೆ ಅವರ ಟ್ರೀಟ್ಮೆಂಟ್ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಬಿಡಿ. ಹಾ, ಆಯ್ತು, ಓಕೆ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಡಾಕ್ಟರ್. ಬರ್ತೀನಿ. ಇದ್ರಲ್ಲಿ ಉಪಕಾರ ಏನಮ್ಮ ಬಂತು? ಆಯ್ತು, ಹೋಗ್ಬಾ. ಆದ್ರೆ ನಾನು ಹೇಳಿರೋ ವಿಷಯ ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನೋಡಮ್ಮ, ಆ ಟ್ರೀಟ್ಮೆಂಟ್ ರಿಪೋರ್ಟ್ಸು ಮತ್ತು ಬರ್ತ್ ಸರ್ಟಿಫಿಕೇಟ್ ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಡ್ಬೇಡ. ಖಂಡಿತ ಡಾಕ್ಟರ್, ಬರ್ತೀನಿ. ಪಕ್ಕದಲ್ಲಿರೋ ಮಗುನ ಎತ್ಕೊಂಡು ಹೋಗ್ಬಾರ್ದು ಗೊತ್ತಾಗ್ದಿರೋ ನಿದ್ದೆ, ಜವಾಬ್ದಾರಿ ಇಲ್ದಿರೋ ಸೋಂಬೇರಿಗಳು. ಯಾಕ್ರಿ ಹಾಕಿ ಹೋಗಾಡ್ತೀರಾ? ಮಗುನ 9 ತಿಂಗಳು ಹೆತ್ತು ಹೊತ್ತೋಳು ನಾನು. ಮಗು ಭೂಮಿಗೆ ಬರೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೇನ್ರಿ ಗೊತ್ತು? ನಾನಲ್ಲಿ ಸತ್ತು ಬದುಕಿದ್ದು
ನಮಗ್ ಮಗು ಬರುತ್ತೇನೋ ಖುಷಿಲಿ ಕಣ್ರಿ. ಒಂದು ಕ್ಷಣ ನಿದ್ದೆ ಮಾಡಿದ್ದೆ, ಅಷ್ಟ್ರಲ್ಲಿ ಇಂಥ ಅನಾಹುತ ಆಗೋಯ್ತು. ನನ್ ಮಗುನ್ ಕಳ್ಕೊಂಡಿರೋ ಸಂಕಟ ನನಗಿಲ್ವೇನ್ರಿ? ನನ್ನ ಮಗು ಎಲ್ಲಿದೆಯೋ, ಏನ್ ಮಾಡ್ತಿದೀಯೋ? ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ಅಷ್ಟೊತ್ತವರೆಗೂ ಅಲ್ಲಿದ್ದವನು ಅದ್ಯಾಕೆ ಹೊರಗೋದ್ನು? ನಾನು ಹೊರಗೋಗದೆ ಇದ್ದಿದ್ರೆ ಇವತ್ತು ನನ್ನ ಮಗು ನನ್ನ ಜೊತೆಗಿರ್ತಿತ್ತು. ಸಮಾಧಾನ ಮಾಡ್ಕೋ ವಸಂತ, ಬೇಜಾರು ಮಾಡ್ಕೋಬೇಡ. ಮಗು ಕಳ್ದೋಗಿರೋ ದುಃಖದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಅದ್ ಯಾವ ಪಾಪಿಗಳು ನನ್ ಮಗುನ ಕತ್ಕೊಂಡು ಹೋದ್ರು? ಮಗುನ ಕದಿಯೋ ಅಂತ ಮನಸ್ಸವ್ರಿಗೆ ಹಾಗಾದ್ರೂ ಬಂತು. ಹೃದಯನೇ ಇಲ್ದಿರೋ ಕಟಕ್ರು ಕಣ್ರಿ ಅವರು. ವಸಂತ, ಒಂದೇ ಸಮ ಅಳ್ತಾ ಇದೆಯಲ್ಲಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡು, ಪೊಲೀಸ್ನವರು ನಿನ್ ಮಗುನ ಹುಡುಕೊಡ್ತೀನಿ ಅಂತ ಹೇಳಿದಾರಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ ತಾಯಿ. ಹಾಗಮ್ಮ ಸಮಾಧಾನ ಮಾಡ್ಕೊಳ್ಳಿ. ಹೊಟ್ಟೆಲಿ ಇಷ್ಟೊಂದು ಸಂಕಟ ಇಟ್ಕೊಂಡು ಹಾಗೆ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗುಗೂ ಒಂದಿನೂ ಹೊಟ್ಟೆ ತುಂಬಾ ಹಾಲು ಕುಡಿಸ್ಲಿಲ್ವಲ್ಲಮ್ಮ. ಅಂತೂ ನನ್ನ ಕನ್ಸನ್ನ ನೀನು ನನ್ಸ್ ಮಾಡ್ಬಿಟ್ಟೆ. ಮಗುನ ನೆಗ್ಲೆಕ್ಟ್ ಮಾಡ್ಬೇಡ, ಚೆನ್ನಾಗಿ ನೋಡ್ಕೊ. ಹಾಗೆ ಮಗುಗೇನು ಬೇಕು ಲಿಸ್ಟ್ ಮಾಡಿಡು, ತೊಗೊಂಬರ್ತೇನೆ. ಆಯ್ತು ಬಿಡಿ, ಕೊನೆಗೂ ಬುದ್ಧಿ ಬಂತಲ್ಲ ನಿಮ್ಗೆ. ಅಲ್ಲ ಕಣೆ, ವಂಶೋದ್ಧಾರಕ ಬಂದ್ಮೇಲೆ ಇನ್ನೇನು ಯೋಚನೆ ಎಲ್ಲ ಬಂದ್, ಇನ್ನೇನಿದ್ರು ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು. ನನಗೂ ಭವಿಷ್ಯದೇ ಯೋಚನೆ. ಭವಿಷ್ಯದ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನಿಲ್ವಾ ದುಡ್ದು ಹಾಕೋದಕ್ಕೆ? ಹೌದೌದು, ಇದೇ ಒಳ್ಳೆತನ. ನನ್ನ ಮಗು ಹೆರೋಕ್ಕೂ ಮುಂಚೆ ಇದ್ದಿದ್ರೆ ನಾನು ಏನ್ ಹೇಳು? ಏನ್ ಒಳೊಳಗೆ ಮಾತನ್ನ ನುಂಗ್ತಾ ಇದೀಯಾ? ಏನ್ ನಿನ್ನ ಹಳೆ ಪ್ರೇಮಿ ಸಿಕ್ಕಿದ್ನಾ? ಹೊರಗೆಲ್ಲ ಹೋಗ್ಬೇಡ, ಮನೇಲಿ ಬಿದ್ದಿರೋ, ಹೊರಗಡೆ ಹೋಗೋದೆಲ್ಲ ಇಟ್ಕೊಂಬೇಡ. ನಾನು ಯಾಕ್ರಿ ಆಚೆ ಹೋಗ್ಲಿ? ನಿಮ್ಮ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನ್ ಮಾಡಿರೋ ತ್ಯಾಗ ನಿಮ್ಗೇನ್ ಗೊತ್ತು? ಸಾಕು, ಏನ್ ಮಹಾ ತ್ಯಾಗ ಮಾಡಿರೋದು? ಹುಟ್ಟಿರೋ ಮಗು ಕಳೆದು ಹೋಗಿರೋ ವಸಂತ ಒಂದ್ ಕಡೆ ಆದ್ರೆ, ಮಗು ಇದ್ದು ಖುಷಿ ಪಡೋಕಾಗ್ದಿರೋ ಪ್ರೇಮ ಮೇರಿ ಇನ್ನೊಂದ್ ಕಡೆ. ಎರಡನೇ ಮದುವೆಯಾಗಿ ಮಗು ಹಡಿಯೋ ಮನ್ಸಿಲ್ದೇ ಇದ್ರು ಗಂಡನ್ಗೋಸ್ಕರ ಮಗು ಪಡೆದಿರೋಳು ಪ್ರೇಮ ಮೇರಿ. ಅಲ್ಲಿ ಖುಷಿ ಪಡೋ ಮನ್ಸಿದೆ, ಮಗು ಇಲ್ಲ. ಇಲ್ಲಿ ಮಗು ಇದೆ, ಖುಷಿ ಪಡೋ ಮನ್ಸಿಲ್ಲ. ವಸಂತಳ ಮಗು ಕಳೆದು ಹೋಗಿ 2 ದಿನ ಆಗುತ್ತೆ. ವಾಣಿವಿಲಾಸ ಆಸ್ಪತ್ರೆಯ ಪೊಲೀಸರು ಸುಳಿವಿಗಾಗಿ ಹುಡುಕ್ತಾ ಇರ್ತಾರೆ. ಕಳೆದು ಹೋಗಿರೋ ಮಗು ಮತ್ತೆ ಸಿಗುತ್ತಾ? ಜನವರಿ 23, 2012. ಇಲ್ಲಿ ವಸಂತ ಅವ್ರ ಮಗ ಕಳ್ದೋಗಿದಿಲ್ಲ, ಅದ್ರ ಬಗ್ಗೆ ಗೊತ್ತಿದೆಯೇನಮ್ಮ ನಿಮ್ಗೆ? ಹ್ಞೂ ಸರ್, ಯಾರೋ ಕರ್ಕೊಂಡು ಹೋಗ್ತಿರ್ತಾರೆ ಸರ್ ಪಾಪ. ಅವ್ರ ಮನೆಗೆ ಯಾರಾದ್ರೂ ಅಪರಿಚಿತರು ಬಂದು ಹೋಗ್ತಾರೋದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಮ್ಮ ನಿಮ್ಗೆ? ಗೊತ್ತಿಲ್ಲ ಸರ್, ಆದ್ರೆ 4 ತಿಂಗಳಿಂದ ಯಾರು ಗರ್ಭಿಣಿ ತುಂಬಾ ಸಲ ಬಂದು ಹೋಗ್ತಿದ್ಲು ಸರ್. ವಸಂತ ಮನೇಲಿದ್ದಾರಾ? ಹಾ, ಇದಾರೆ ಸರ್. ವಸಂತ ಸರ್, ಮಗು ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತಾ? ಇನ್ನು ತನಿಖೆ ನಡೀತಾ ಇದೆ, ಗೊತ್ತಾದ ತಕ್ಷಣ ತಿಳಿಸ್ತೀವಿ. ನಮಗೆ ಕೆಲವು ವಿಚಾರಗಳು ಗೊತ್ತಾಗಬೇಕಾಯ್ತು, ಅದಕ್ಕೆ ಬಂದ್ವಿ. ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ ಸರ್? ಮಗು ಸಿಕ್ತಾ ಸರ್? ಇನ್ನೂ ಇಲ್ಲಮ್ಮ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ನಿಮಗೆ ಯಾರನ್ನೆಲ್ಲಾದ್ರೂ ಅನುಮಾನ ಇದೆಯಾ? ಆ ಹೊತ್ತಲ್ಲಿ ವಾರ್ಡ್ಗೆ ಯಾರು ಬಂದು ಹೋದ್ರು ಅಂತ ಏನಾದ್ರು ಸುಳಿ ಕೊಡೋಕ್ಕಾಗತ್ತಾ? ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ಅದು ಸರಿ, ನಿಮ್ಮ ಮನೆಗೆ ಒಬ್ರು ಗರ್ಭಿಣಿ ಹೆಂಗೆ ಬಂದು ಹೋಗ್ತಿದ್ರಂತಲ್ಲ, ಇತ್ತೀಚೆಗೆ ಬರ್ತಿಲ್ವಂತೆ, ಯಾರಾಕೆ? ಪ್ರೇಮ ಅಂತ ಹೇಳ್ತಾರೆ, ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಪರಿಚಯ. ಅವ್ರಿಗೂ ನನಗೂ ಒಂದೇ ದಿನ ಡೆಲಿವರಿ ಡೇಟ್ ಕೊಟ್ಟಿದ್ರು. ಆಗಾಗ ಮನೆಗೂ ಬರ್ತಿದ್ಲು. ಮಗು ಕಳೆದೋಗೋ ಮೊದಲು ಕೂಡ ಬಂದಿದ್ಲು. ಪಕ್ಕದ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ಲು. ಪಕ್ಕದ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ಲ? ಹಾಗೆಲ್ಲ ಒಂದಿನದ ಬಾಣಂತಿನ ಓಡಾಡಕ್ ಬಿಡ್ತಾರ? ನಾನು ಅದನ್ನ ಕೇಳಿದೆ ಸರ್.
ಇಲ್ಲ ನಿನ್ ಮಗುನ ನೋಡ್ಬೇಕು ಅನಿಸ್ತಿದೆ ಅದಕ್ಕೆ ಬಂದೆ ಅಂತಿದ್ವಿ. ಆಕೆ ಹೆಸರೇನಂದ್ರಿ? ಪ್ರೇಮ ಅಂತ. ಅವ್ರ ಅಡ್ರೆಸ್ ಏನಾದ್ರು ಇದೆಯಾ? ಹನುಮಗಿರಿಯ 7th ಕ್ರಾಸ್ ಆಂಜನೇಯನ ದೇವಸ್ಥಾನದ ಹತ್ರ ಅವ್ರ ಮನೆ. ಓಕೆ ಸರಿ, ನಿಮ್ಮ ಮಗನ ಆದಷ್ಟು ಬೇಗ ನಾವು ಹುಡ್ಕೊಡ್ತೀವಿ, ನೀವೇನೋ ಯೋಚನೆ ಮಾಡಿ. ಓಕೆ ಮಂಜುನಾ, ಬರ್ತೀವಿ. ಯಾರಿದ್ದೀರಿ ಮನೇಲಿ? ಪ್ರೇಮ ಅಂದ್ರೆ ನೀವೇನಾ? ಹೌದು. ನಿಮ್ಮ ಮಗು ಎಲ್ಲಿ? ಯಾಕೆ ಸರ್? ಒಳಗೆ ಮಲಗಿದೆ. ನಿಮಗೆ ವಸಂತ ಅನ್ನೋರು ಗೊತ್ತಾ? ಯಾವ ವಸಂತ? ಅದೇ ರೀ, ವಾಣಿ ವಿಲಾಸಲ್ಲಿ ನಿಮ್ಮ ಜೊತೆನೇ ಚೆಕಪ್ಗೆ ಬರ್ತಿದ್ರಂತಲ್ಲ, ಇಬ್ರಿಗೂ ಒಂದೇ ದಿವಸ ಡೇಟ್ ಕೊಟ್ಟಿದ್ರಂತಲ್ಲ. ಹಾ ಗೊತ್ತು ಸರ್, ಆದ್ರೆ ನಾನು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ಲಿಲ್ಲ. ಪ್ರೇಮ ನರ್ಸಿಂಗ್ ಹೋಮ್ನಲ್ಲಿ ನನಗೆ ಡೆಲಿವರಿ ಆಯ್ತು. ಅದ್ ಸರಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸರ್? ವಸಂತ ಅವರು ಅವ್ರ ಮಗು ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವತ್ತೊಂದು ದಿವಸನೇ ನೀವು ಅಲ್ಲಿ ಹೋಗಿದ್ರಂತೆ ಅವ್ರು ನೋಡಕ್ಕೆ. ನಾನು ಯಾಕೆ ಸರ್ ಅಲ್ಲಿಗೆ ಹೋಗ್ಲಿ? ಅದ್ರ ಹಿಂದಿನ ದಿನ ನಾನು ಪ್ರೇಮ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಆಗಿದ್ದೆ. ಬೇಕಿದ್ರೆ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಸರಿ, ಆ ವಸಂತ ಮಗು ಕಳೆದೋಗಿದೆಯಲ್ಲ, ನಿಮ್ಗೆ ಯಾರ ಮೇಲಾದ್ರು ಅನುಮಾನ ಇದೆಯಾ? ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಅವರು? ಇಲ್ಲ ಸರ್, ಒಂದೆರಡು ಸಲ ಅವ್ರ ಮನೆಗೆ ಹೋಗಿದ್ದೆ ಅಷ್ಟೇ. ಸರಿ, ನಮ್ಗೆ ಇನ್ನೇನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಇನ್ನೊಂದ್ಸಲಿ ಬರ್ತೀವಿ. ಓಕೆ? ಅಲ್ರಿ, ಅದೇನು ನಾಮಕಾವಸ್ಥೆ CC ಕ್ಯಾಮ್ರಾಗಳಿಟ್ಟಿದ್ದೀರಾ? ಒಂದು ಪಿಕ್ಚರ್ ಕ್ಲಾರಿಟಿ ಇಲ್ವಲ್ರಿ? ಅದೇನು ಮೇಂಟೈನ್ ಮಾಡ್ತಿದ್ದೀರಾ? ವಾರಕ್ಕೊಂದ್ಸರಿ ಎಲ್ಲ ಲೆನ್ಸ್ಗಳು ಕ್ಲೀನ್ ಮಾಡ್ತೀವಿ ಸರ್, ಆದರೆ ಧೂಳು ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಸರ್ ಅದು. ಮೋಹನ್ ಸರ್, ನಾವು ಮೊನ್ನೆ ಪ್ರೇಮ ಮೇರಿ ಮನೆಗೆ ಹೋಗಿದ್ವಲ್ಲ, ಅವಳು 3 ದಿನದ ಬಾಣಂತಿ ಥರ ಕಾಣಿಸ್ತಿದ್ಲ. ಅವಳು ಮುಖದಲ್ಲಾಗ್ಲಿ ಅಥವಾ ದೇಹದಲ್ಲಾಗ್ಲಿ ಒಂಚೂರು ಸುಸ್ತೇ ಕಾಣಿಸ್ತಿರ್ಲಿಲ್ಲ ಅಲ್ವಾ? ಹೌದು ಸರ್, ನನಗೂ ಹಾಗೆ ಅನ್ನಿಸ್ತು. ಅವಳ ಮುಖದಲ್ಲಿ ಮಗುನ ಹಾಡ್ದಿರೋ ಸುಸ್ತು ಕಾಣ್ತಿರ್ಲಿಲ್ಲ ಸರ್. ಅಲ್ಲದೆ ನಮ್ಮನ್ನು ನೋಡಿದ ತಕ್ಷಣ ಯಾಕೋ ಬೆಚ್ಚ ಬಿದ್ದಂಗೆ ಆಡ್ತಾ ಇದ್ಲು ಸರ್. ಆದರೂ ಅವಳ ಮೇಲೆ ಡೌಟ್ ಪಡೋಕ್ಕಾಗಲ್ಲ ಸರ್. ಪ್ರೇಮನಾಥ್ ಸಿಂಗ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದಾರಲ್ಲ ಸರ್. ಅದೇನೋ ಸರಿ, ಆದರೆ ಅವಳು ಚೆಕಪ್ಗೆ ಅಂತ ಇಲ್ಲಿ ವಾಣಿ ವಿಲಾಸಕ್ಕೆ ಬರ್ತಿದ್ಲು. ಡೆಲಿವರಿಗೆ ಮಾತ್ರ ಯಾಕಲ್ಲಿ ಪ್ರೇಮನಾಥ್ ಸಿಂಗ್ ಹೋಮ್ಗೆ ಹೋದ್ಲು? ಇದರಲ್ಲಿ ಏನೋ ಇದೆ ರೀ, ಬನ್ನಿ ಒಂದ್ಸಲ ರೆಕಾರ್ಡ್ ಚೆಕ್ ಮಾಡೋಣ. ಸರಿ, ಥ್ಯಾಂಕ್ ಯು. ಪ್ರೇಮ ಮೇರಿ ಅನ್ನೋ ಪೇಷಂಟ್ ರೆಕಾರ್ಡ್ ಕೊಡಿ ಸ್ವಲ್ಪ ನೋಡಬೇಕು. ವಸಂತ ಮಂಜುನಾಥ್ ಅಂತ ಮೊನ್ನೆ ಮಗು ಕಳ್ಕೊಂಡ್ರಲ್ಲ, ಅವ್ರ ರೆಕಾರ್ಡ್ಸ್ ಕೊಡಿ. ಓಕೆ, ಥ್ಯಾಂಕ್ ಯು. ನಾವು ಯಾವುದಕ್ಕೂ ಇನ್ನೊಂದು ಸರ್ತಿ ಪ್ರೇಮ ನರ್ಸಿಂಗ್ ಹೋಮ್ ಹೋಗಿ ರೆಕಾರ್ಡ್ ಚೆಕ್ ಮಾಡೋದು ಒಳ್ಳೆಯದು. ಬನ್ನಿ ಹೋಗೋಣ.
ಆಸ್ಪತ್ರೆನ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ? ತುಂಬಾ ವರ್ಷಗಳೇ ಆದವು ಸರ್. ಇತ್ತೀಚೆಗೆ ಮಾತ್ರ ಮೆಟರ್ನಿಟಿ ಕೇಸನ್ನ ಜಾಸ್ತಿ ತಗೊಳ್ತಾ ಇದ್ದೀವಿ. ನಿಮ್ಮ ಹಾಸ್ಪಿಟಲಲ್ಲಿ ಯಾಕೆ ರೆಕಾರ್ಡ್ಸ್ನ ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ? ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೆಕಾರ್ಡ್ಸ್ ಅನ್ನ ಸರಿಯಾಗಿಯೇ ಮೇಂಟೈನ್ ಮಾಡ್ತಾ ಇದ್ದೀವಲ್ಲ ಸರ್. ಹಾಗಿದ್ರೆ ಆ ಪ್ರೇಮ ಮೇರಿ ಅನ್ನೋ ಪೇಷಂಟ್ ರೆಕಾರ್ಡ್ಸ್ ಯಾಕೆ ಸರಿಯಾಗಿಲ್ಲ? ಸರಿಯಾಗಿ ಇದೆಯಲ್ಲ ಸರ್, ಅದರಲ್ಲೇನು ತಪ್ಪಿದೆ? ನೋಡಿ ಡಾಕ್ಟ್ರೇ, ನೀವು ಓದ್ಕೊಂಡಿರೋರು, ಸಮಾಜದಲ್ಲಿ ಒಳ್ಳೆ ಹೆಸರಿರೋರು, ನಿಜ ಹೇಳಿ. ನಾನು ನಿಜಾನೇ ಸರ್ ಹೇಳ್ತಾ ಇರೋದು. ನಾನು ಕೊಟ್ಟಿರೋ ದಾಖಲೆಗಳೆಲ್ಲ ಸರಿಯಾಗೇ ಇವೆ. ನೀವು ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಆ ಹೆಂಗಸಿಗೆ 5ನೇ ತಿಂಗಳಿಗೆ ಅಬಾರ್ಷನ್ ಆಗಿದೆ ಅಂತ ರಿಪೋರ್ಟ್ ಇದೆ. ನೀವು ನೋಡಿದ್ರೆ ಆಕೆ ಗಂಡು ಮಗುಗೆ ಜನ್ಮ ಕೊಟ್ಟಿದ್ದಾಳೆ ಅಂತ ಸರ್ಟಿಫೈ ಮಾಡಿದ್ದೀರಾ. ಸುಳ್ಳಲ್ವೇನ್ರಿ ಇದು? ಇನ್ಸ್ಪೆಕ್ಟರ್, ಅದು ನೋಡಿ, ನೀವಾಗ ನೀವೇ ನಿಜ ಒಪ್ಕೊಂಡ್ರೆ ಸರಿ, ಇಲ್ದೆ ಹೋದ್ರೆ ಸುಮ್ಮನೆ ತೊಂದರೆ ಸಿಕ್ಕಾಕೋತೀರಾ. ಇಲ್ಲ ಸರ್, ಆಕ್ಚುಲಿ ಯಾವತ್ತು ಡಾಕ್ಟರ್, ಏನ್ ಪ್ರಾಬ್ಲಮ್ ಮಗುವಿಗೆ? ಬನ್ನಿ ಮಲ್ಗಿಸಿ ಅಲ್ಲಿ. ಮಗುಗೇನ್ ಸಮಸ್ಯೆ ಇಲ್ಲ ಮೇಡಮ್. ಹೌದಾ? ಆದ್ರೆ ಒಂದ್ ಪ್ರಾಬ್ಲಮ್, ಒಂದ್ ವಿಚಾರ ಮಾತಾಡ್ಬೇಕಾಗಿತ್ತು ನಿಮ್ಮ ಹತ್ರ. ಏನದು ಹೇಳಿ, ಕೂತ್ಕೊಳ್ಳಿ. ನಾನು ಹೆರಿಗೆಗೆ ಅಂತ ಗಂಡನ ಮನೆಯಿಂದ ತವರ್ ಮನೆಗೆ ಬಂದಿದ್ದೆ. ಆದ್ರೆ ಮನೇಲೇ ಹೆರಿಗೆ ಆಗೋಯ್ತು. ಈ ವಿಷಯ ಗೊತ್ತಾದ್ರೆ ನನ್ನ ಗಂಡ ಬೈತಾರೆ. ಅದು ಅಲ್ಲದೆ ಈ ಮಗುಗೆ ಅಂತ ಯಾವ ದುಡ್ಡನ್ನೂ ಎತ್ತಿಡಲ್ಲ. ಇದೇ ಒಳ್ಳೆ ಸಮಯ ಮೇಡಮ್, ಅವ್ರಿಗೆ ಹೇಳ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಬೋದು. ದಯವಿಟ್ಟು ತಾವು ಹೆಲ್ಪ್ ಮಾಡಿ ಮೇಡಮ್. ಅದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ ರೀ. ನಿಮ್ಗೆ ಹೆಲ್ಪ್ ಮಾಡೋದ್ರಿಂದ ನನಗೇನು ಲಾಭ? ನಿಮ್ಮ ಸಮಸ್ಯೆ ಪರಿಹಾರ ಮಾಡಿದ್ರೆ ನಮ್ಮ ಬಿಸ್ನೆಸ್ನಿಂದ ನಾವು ಹಣ ಮಾಡೋದು ಹೇಗೆ? ಮೇಡಮ್, ನನಗೆ ಈ ಮಗುದು ಬರ್ತ್ ಸರ್ಟಿಫಿಕೇಟ್ ಬೇಕು. ಅದಕ್ಕೆ ಅಂತ ಒಂದಿಷ್ಟು ಹಣ ಕೊಡ್ತೀನಿ ಮೇಡಮ್. ಹಾಗೆ ನಾನಿಲ್ಲಿ ಅಡ್ಮಿಟ್ ಆಗಿದ್ದೆ ಅಂತ ಒಂದಿಷ್ಟು ಬಿಲ್ ಮಾಡಬೇಕಾಗಿತ್ತು. ನನ್ನ ಗಂಡನಿಂದ ಬರೋ ದುಡ್ಡಿನಲ್ಲಿ ಅರ್ಧ ನಿಮಗೆ ಕೊಡ್ತೀನಿ ಮೇಡಮ್. ಇನ್ನು ಅರ್ಧ ದುಡ್ಡನ್ನ ನನ್ನ ಮಗು ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಬಿಡ್ತೀನಿ ಮೇಡಮ್. ದಯವಿಟ್ಟು ನೀವು ಸಹಾಯ ಮಾಡಬೇಕು. ಈ ಮಗು ನಿಂದೇನಮ್ಮ? ನಿನ್ನ ನೋಡಿದ್ರೆ ನಿನ್ನೆ ಈ ಮಗುನ ಹೆತ್ತಾಗ ಕಾಣಿಸ್ತಾ ಇಲ್ಲ. ಸರಿ, ನಿನ್ನ ಮಾತು ನಂಬಿ ಬರ್ತ್ ಸರ್ಟಿಫಿಕೇಟ್ ಕೊಡ್ತೇನೆ. ಆದರೆ ಹಣ ಕೊಟ್ಟರೆ ಮಾತ್ರ ಅದು ಸಿಗೋದು. ಸರಿ ಮೇಡಮ್. ನಿನ್ನ ಗಂಡನ ಫೋನ್ ಮಾಡಿ ಕರೆಸು. ನಾನು ನರ್ಸ್ಗೆ ಹೇಳ್ತೀನಿ, ಹೋಗಿ ಒಂದು ರೂಮಲ್ಲಿ ಅಡ್ಮಿಟ್ ಆಗ. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಉಪಕಾರ ಇಲ್ಲ, ಏನಿಲ್ಲ ಅಮ್ಮ. ನನಗೆ ಬರೋ ದುಡ್ಡು ಬಂದ್ರೆ ಸಾಕಷ್ಟೆ. ನಿಮಗೆ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ 5ನೇ ತಿಂಗಳಲ್ಲೇ ಅಬಾರ್ಷನ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. ಅದ್ರ ರಿಪೋರ್ಟ್ಸ್ ಕೂಡ ನಮ್ಮ ಹತ್ರ ಇದೆ. ಸುಮ್ಮನೆ ನಿಜ ಒಪ್ಕೊಂಬಿಡಿ. ಈ ಮಗು ಯಾರ್ದು, ಹೆಂಗ್ ನಿಮ್ಮ ಹತ್ರ ಬಂತು, ಏನ್ ನಡೀತು ಕರೆಕ್ಟಾಗಿ ಹೇಳಿ. ಹೇಳ್ತೀನಿ ಸರ್. ಅದೇನಾಯ್ತು ಅಂದ್ರೆ, ಐದು ತಿಂಗಳ ಹಿಂದೆ ಯಾಕಮ್ಮ, ಏನಾಗಿದೆ? ಏನು ಕಳ್ತಾ ಇದ್ದೀರಾ? ತುಂಬಾ ಹೊಟ್ಟೆ ನೋಯ್ತಾ ಇದೆ ಡಾಕ್ಟರ್. ಸರಿ, ಬನ್ನಿ ಬನ್ನಿ. ಯಾಕಮ್ಮ ಕಳ್ತಾ ಇದೆಯಾ? ಏನಾಗ್ತಿದೆ? ತುಂಬಾ ಹೊಟ್ಟೆ ನೋಯ್ತಿದೆ ಡಾಕ್ಟರ್. ಎಷ್ಟು ತಿಂಗಳು ನಿಮಗೆ? 5 ತಿಂಗಳು ಡಾಕ್ಟರ್. ಬೆಳಗ್ಗೆಯಿಂದ ತುಂಬಾ ಹೊಟ್ಟೆ ನೋಯ್ತಿದೆ. 5 ತಿಂಗಳಿಗೆ ಯಾಕೆ ನೋವು ಬರ್ತಾ ಇದೆ?
ಬೇಗ ಇವ್ರನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ. ಯಾಕೋ ಅಬಾರ್ಷನ್ ಸಿಚುವೇಶನ್ ಅಂತ ಕಾಣಿಸ್ತೀನಿ. ಕರ್ಕೊಂಬನ್ನಿ ಬೇಗ. ಯಾಕಮ್ಮ ಏನಾಯ್ತು? ಮಗುಗೆ ಏನಾಯ್ತು ಡಾಕ್ಟರ್? ಅಳ್ಬೇಡ, ಸಮಾಧಾನ ಮಾಡ್ಕೊ, ಅಳ್ಬೇಡ. ಹೇಗ್ ಡಾಕ್ಟರ್ ಸಮಾಧಾನ ಮಾಡ್ಕೊಳ್ಳಿ? ನನ್ ಮಗುಗೆ ಏನಾಯ್ತು? ನಿಂಗೆ ಅಬಾರ್ಷನ್ ಆಯ್ತು. ನನ್ ಮಗು ನಂಗ್ ಬೇಕು ಡಾಕ್ಟರ್. ಸಮಾಧಾನ ಮಾಡ್ಕೊಂಡು ಅಳ್ಬಾರ್ದು, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್? ನನ್ ಗಂಡನ್ಗೆ ಗೊತ್ತಾದ್ರೆ ಏನಾಗುತ್ತೋ? ಮೊದ್ಲೇ ನಂದೆರಡನೇ ಮದ್ವೆ. ಮಗು ಬೇಕು ಬೇಕು ಅಂತ ಬಯಸಿ ಹಿಂಗಾಗೋಯ್ತಲ್ಲ ಡಾಕ್ಟರ್. ಮೊದ್ಲೇ ರಾಕ್ಷಸ ಅವನು. ಇನ್ನೊಂದ್ 2 ತಿಂಗಳಾಗಿದ್ರೆ ಮಗುನ್ ಬದುಕಿಸ್ಬೋದಾಗಿತ್ತು ಏನು? ಡಾಕ್ಟರ್, ನನ್ ಗಂಡ ಸರಿ ಇಲ್ಲ ಡಾಕ್ಟರ್. ಜೀವನದಲ್ಲಿ ತುಂಬಾ ನೊಂದಿದ್ದೀನಿ. ಒಬ್ಬ ಗಂಡ ಸರಿ ಇಲ್ಲ ಅಂತ 2ನೇ ಗಂಡನ್ ಕಟ್ಕೊಂಡೆ. ಅವನಿಗೂ ಹೆಂಡತಿ ಬೇಕಾಗಿಲ್ಲ ಡಾಕ್ಟರ್. ಒಂದ್ ಮಗುಗೋಸ್ಕರ ನಾನ್ ಕಟ್ಕೊಂಡ. ನಾನು ಎಕ್ಸೈಸ್ಕೊಳ್ಳಿ ಡಾಕ್ಟರ್, ನಾನು ಎಕ್ಸೈಸ್ಕೊಳ್ಳಿ. ಅಬಾರ್ಷನ್ ಆದ್ಮೇಲೆ ಏನ್ ಮಾಡಿದೆ? ಅದನ್ನ ನಿನ್ ಗಂಡನಿಂದ ಹೇಗೆ ಮುಚ್ಚಿಟ್ಟೆ? ಅಥವಾ ನೀವು ಏನಾದ್ರು ಶಾಮೀಲಾಗಿದ್ದೇನ್ರಿ ಇದರಲ್ಲಿ? ಇದರಲ್ಲಿ ಇವ್ರ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ವಸಂತ ಪರಿಚಯ ಆದ್ಲು. ಇಬ್ರು ಒಟ್ಟಿಗೆ ಚೆಕಪ್ಗೆ ಅಂತ ಹೋಗ್ತಾ ಇದ್ವಿ. ಹಾಗೆ ಅವ್ರ ಮನೆಗೆ ಹೋಗೋದು ಬರೋದು ಮಾಡ್ತಾ ಇದ್ದೆ. ಆದ್ರೆ ಅಬಾರ್ಷನ್ ಆದ್ಮೇಲೆ ನಾನು ಅವಳನ್ನ ಮೀಟ್ ಮಾಡ್ಲಿಲ್ಲ ಸರ್. ಮಗು ಕದಿಯೋ ಪ್ಲಾನ್ ಮಾಡಿದ್ದು ನಾನೇ ಸರ್. ಸರಿ, ಅಬಾರ್ಷನ್ ಆದ್ಮೇಲೆ ಆಲ್ಮೋಸ್ಟ್ 4 ತಿಂಗಳು ಗಂಡನಿಂದ ಹೇಗೆ ವಿಷಯ ಮುಚ್ಚಿಟ್ಟೆ? ನನ್ಗೆ ಇವ್ರ ಜೊತೆ 2ನೇ ಮದ್ವೆ ಸರ್. ಪದೇ ಪದೇ ಮಗು ಬೇಕು ಬೇಕು ಅಂತ ಪೀಡಿಸ್ತಾ ಇದ್ರು. ಹಾಕ್ಸಿರೋ ಕಾಪ್ಟಿನ ತೆಗೆಸ್ದೆ, ಗರ್ಭಿಣಿ ಆದೆ. ಈ ಸಲ ಮಗು ಆಗ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತೂ ಮಗು ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ರು. ನನ್ಗೆ ಏನ್ ಮಾಡ್ಬೇಕು ಅಂತ ತೋಚದೆ ಹೀಗ್ ಮಾಡ್ದೆ ಸರ್. ಒಂದ್ ಕಡೆ 5 ತಿಂಗಳಿಗೆ ಅಬಾರ್ಷನ್ ಆಗಿರೋ ಸಂಕಟ, ಇನ್ನೊಂದು ಕಡೆ ಮಗು ಇಲ್ಲ ಅಂದ್ರೆ ಸಂಬಂಧನೇ ಇಲ್ಲ ಅನ್ನೋ ಗಂಡ. ಅದು 2ನೇ ಮದುವೆ ಆಗಿರೋ ಪ್ರೇಮ ಮೇರಿ ಈ ಸಂಬಂಧನೂ ಕಳೆದು ಹೋದ್ರೆ ಮುಂದೆ ಜೀವನದ ಗತಿ ಹೇಗೆ ಅನ್ಕೊಂಡು ಏನ್ ಮಾಡ್ತಾಳೆ?
ಅಮ್ಮ ಅಮ್ಮ ಅಪ್ಪ ಅಮ್ಮ. ಏನಾಯ್ತು? ನರಳ್ತಾ ಇದಿರಲ್ಲ ಮೇಡಮ್ ಅವರು. ಏನಂತಾನೆ ನನ್ನ ಕುಲ್ಪುತ್ರ? ಯಾಕೋ ಗೊತ್ತಿಲ್ಲ ರೀ, ಬೆಳಗಿಂದ ತುಂಬಾ ಹೊಟ್ಟೆ ನೋಯ್ತಾ ಇದೆ. ಅದಕ್ಕೆ ನನ್ನನ್ನೇನ್ ಮಾಡು ಅಂತೀಯ? ನೋಡು, ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನನಗೆ ನನ್ನ ಮಗು ಚೆನ್ನಾಗಿರ್ಬೇಕು. ಅಕಸ್ಮಾತ್ ಏನಾದ್ರೂ ಆಯ್ತು ಅನ್ಕೋ, ಮನೆಯಿಂದ ಆಚೆ ಹಾಕ್ಬಿಡ್ತೀನಿ, ನೆನ್ಪಿರ್ಲಿ. ನೀವೇನ್ ಮನುಷ್ಯರೋ ಇಲ್ಲ ರಾಕ್ಷಸರೋ, ನನ್ ಸಂಕಟ ನನ್ಗೆ. ಇಲ್ಲ ರೀ, ಇವತ್ತೇ ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ಹೆರಿಗೆ ಆಗೋವರೆಗೂ ಇಲ್ಲಿಗೆ ಬರಲ್ಲ. ಮನೆ ಕೆಲಸ ಮಾಡ್ಕೊಂಡು ಇಲ್ಲಿರಕ್ಕೆ ನನ್ನ ಕೈಲಾಗಲ್ಲ. ಅದೆಲ್ಲ ಹೋಗ್ತೀಯ ಹೋಗೋ. ಮಾರನೇ ದಿವಸ ತವ್ರಿಗೆ ಹೋದೆ ಸರ್. ಅವ್ರು ಬಂದಾಗ್ಲೆಲ್ಲ ಹೊಟ್ಟೆಗೆ ಬಟ್ಟೆ ಇಟ್ಕೊಂಡು ನಾಟಕ ಆಡ್ತಿದ್ದೆ ಸರ್. ವಸಂತನ್ ಮಗುನ ಹೇಗಮ್ಮ ಕತೆ ಅದನ್ನ ಹೇಳು. ವಸಂತನ್ ಡೆಲಿವರಿ ಡೇಟ್ ನನಗೆ ಗೊತ್ತಿತ್ತಲ್ಲ ಸರ್. ಅವಳ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದನ್ನ ತಿಳ್ಕೊಂಡು ಅಲ್ಲಿಗೆ ಹೋದೆ ಸರ್. ವಾಣಿ ವಿಲಾಸದಲ್ಲಿರೋ ಸಿಸಿ ಕ್ಯಾಮೆರಾಗಳಿಗೆ ಮೆತ್ತಿದ ಧೂಳನ್ನ ಯಾರು ಒರೆಸಲ್ಲ ಅನ್ನೋ ಸತ್ಯ ಇಲ್ಲಿ ಮಕ್ಕಳನ್ನ ಎಲ್ರಿಗೂ ಗೊತ್ತಿದೆ. ಇದೆಲ್ಲ ನಡೀತಾ ಇದ್ರು ಕಳ್ಳರು ಯಾರು, ಕರಳ ಬಳ್ಳಿಯ ಸಂಬಂಧಿಗಳು ಯಾರು ಅನ್ನೋದನ್ನ ಸಾವಿರಾರು ಜನರ ಮಧ್ಯೆ ಗುರುತಿಸೋದು ಸುಲಭದ ಮಾತಲ್ಲ. ಇಲ್ಲಿ ಸರಿಯಾದ ಎವಿಡೆನ್ಸ್ ಇತ್ತು, ಮಗು ವಾಪಸ್ ಸಿಕ್ತು. ಎವಿಡೆನ್ಸ್ ಇಲ್ದಿರೋರ್ ಗತಿ ಏನು? ಅಲ್ಲಮ್ಮ, ನಿನ್ ಜೀವನ ಸರಿಪಡಿಸ್ಕೊಳ್ಳೋಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡದ? ನಿಮಗ್ ಬೇಕಿದ್ದಿದ್ರೆ ಸಾವಿರಾರು ಅನಾಥ ಮಕ್ಕಳು ಸಿಕ್ಕಿರೋದು. ನೀನೆಂಥ ಗಂಡಸಯ್ಯ? ಹೆಂಡತಿ ಸತ್ರು ಪರವಾಗಿಲ್ಲ, ಮಗು ಬೇಕೇ ಬೇಕು ಅನ್ನೋ ಹಠ ಯಾಕಯ್ಯ ಬೇಕಿತ್ತು ನಿಂಗೆ? ನಿನ್ನಂಥವ್ರಿಂದಾನೆ ಗಂಡಸ್ ಜಾತಿ ಅಂದ್ರೆ ಹೆಂಗಸು ಹೇಸಿಗೆ ಪಟ್ಕೊಳ್ಳೋವಾಗಿರೋದು. ರೀ ಮಾಜ್ವಿ, ಅಲ್ಲಿ ಆ ಮಂಜುನಾಥ್ ಮತ್ತೆ ಆ ವಸಂತ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಬನಿ. ಹಾಗೆ ಆ ಮಗುನ್ ತಗೊಂಬನಿ. ಬನ್ನಿ ಮಂಜುನಾಥ್, ಕೂತ್ಕೊಳ್ಳಿ. ಬಾ ಕೂತ್ಕೊ. ಸರ್, ಏನಾಯ್ತು ಸರ್? ನನ್ನ ಮಗು ಸಿಕ್ತಾ ಸರ್? ಮೊದಲು ಕೂತ್ಕೊಮ್ಮ, ಎಲ್ಲ ಹೇಳ್ತೀವಿ. ನಿನ್ ಸ್ನೇಹಿತೆ ಅಂತ ಹೇಳ್ತಿದ್ಯಲ್ಲ, ನೋಡು ಈಗೇನೆ ನಿನ್ ಮಗುನ್ ಕದ್ಕೊಂಡು ಹೋಗಿದ್ದು. ಇವಳ? ನನ್ನ ಮಗುನ್ ಕದ್ದಿದ್ದು ಇವಳ ಸರ್? ಈಗ ನನ್ನ ಮಗು ಎಲ್ಲಿದೆ ಸರ್? ಹಾ ಮಾಧವಿ, ಮಗುನ್ ಕೊಡಿ. ನೀನು ಒಬ್ಳು ಹೆಣ್ಣಾಗಿ ಇಂಥ ಕೆಲಸ ಮಾಡೋದಕ್ಕೆ ನಿನ್ಗೆ ನಾಚಿಕೆ ಆಗೋದಿಲ್ವಾ? ನಿನಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಸರ್, ಇವಳಿಗೆ ಸರಿಯಾದ ಶಿಕ್ಷೆ ಕೊಡಿ ಸರ್. ಪ್ರೇಮಾ ಮೇರಿ ತನ್ನ ಜೀವನ ಉಳಿಸ್ಕೊಳ್ಳೋಕೆ ತನ್ನ ಪರಿಚಯದ ಗೆಳತಿಯ ಮಗುನೇ ಕದ್ಲು. ಇಲ್ಲಿ ಪ್ರೇಮಾ ಮೇರಿ ಮೇಲೆ ಕನಿಕರ ಹುಟ್ಟಿದ್ರು ಇನ್ನೂ ಸಾಕಷ್ಟು ನ್ಯಾಯವಾದ ಮಾರ್ಗಗಳಿತ್ತಲ್ಲ, ಅದನ್ನ ಬಳಸ್ಕೋಬೋದಿತ್ತಲ್ಲ ಅನ್ನೋ ಜಿಜ್ಞಾಸೆ ಮನಸ್ಸಲ್ಲಿ ಮೂಡುತ್ತೆ. ಹಾಗೆ
ಹೆಣ್ಣಿನ ನೋವು ನಲಿವುಗಳನ್ನ ಅರ್ಥ ಮಾಡ್ಕೊಳ್ಳದೆ ಅವಳನ್ನ ಒಂದು ಹೆರೋ ಯಂತ್ರದಂತೆ ನೋಡೋ ಬಾಲಕುಮಾರ್ನಂತ ನೀಚ ಗಂಡಸರ ಬಗ್ಗೆ ಹೇಸಿಗೆ ಮೂಡುತ್ತೆ. ಅದೇನೇ ಇದ್ರೂ ನ್ಯಾಯದ ಕಣ್ಣಲ್ಲಿ ತಪ್ಪನ್ನ ಸರಿಪಡಿಸೋ ಮಾರ್ಗ ಶಿಕ್ಷೆ ಮಾತ್ರ. ಪ್ರೇಮ ಮೇರಿಯ ಮೇಲೆ IPC ಸೆಕ್ಷನ್ 360 ಹಾಗೂ 420 ಪ್ರಕಾರ ಕೇಸ್ ದಾಖಲಾಗುತ್ತೆ. 5 ತಿಂಗಳಿಗೆ ಮಗುನ ಕಳ್ಕೊಂಡ ಪ್ರೇಮ ಮೇರಿ ಗಂಡನಿಗೆ ಹೆದರಿ ಮಾಡಿದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ. ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹದಿಂದ ಕ್ರೈಮ್ ಫೈಲ್ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಸಾಮಾಜಿಕ ಸಂದೇಶವನ್ನು ಬೀರೋ ಹಾಗೂ ಜನರಲ್ಲಿ ಎಚ್ಚರಿಕೆಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳು ಹೆಚ್ಚಾಗಿ ನಡೀತಾನೆ ಇದೆ. ಈ ಕಾರಣಕ್ಕೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬನ್ನಿ ಮಹಿಳೆಯರನ್ನ ಗೌರವಿಸೋಣ ಅನ್ನೋ ವಿನೂತನ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಹಿರಿತೆರೆ, ಕಿರುತೆರೆ ಕಲಾವಿದರು ಸೇರಿದಂತೆ ಹಲವಾರು NGOಗಳು, ನಮ್ಮ ಕ್ರೈಮ್ ಫೈಲ್ ತಂಡ ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಕ್ಕಳು ಹಾಗೂ ಮಹಿಳೆಯರನ್ನ ಗೌರವಿಸುತ್ತೇವೆ, ಅವ್ರ ಮೇಲೆ ಆಗ್ತಿರೋ ಅತ್ಯಾಚಾರ, ದೌರ್ಜನ್ಯಗಳಿಂದ ಅವರನ್ನ ರಕ್ಷಿಸ್ತೇವೆ ಅಂತ ಎಲ್ಲರೂ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ರು. Please respect women and do not encourage violence. Respect women. మహిళలను గౌరవించోణ. हमारा मान हमारा हक है. ఆడవాళ్ళని మర్యాదించి గౌరవిస్తే సమాజం మిమ్మల్ని గౌరవిస్తుంది. பெண்கள் சமுதாயத்திற்கு மதிப்பும் மரியாதையும் தர வேண்டும். இது எங்கள் உரிமை. Let's start respecting women. ನಮ್ಮ ಸಮಾಜದಲ್ಲಿ ಮಹಿಳೆಯರ ಸಾಧನೆಗೆ ನಾವು ಸಂಭ್ರಮ ಪಡುತ್ತೇವೆ. ಅಂತಹ ಸಾಧನೆ ಮಾಡಿದವರನ್ನ ನಾವು ಗೌರವಿಸುತ್ತೇವೆ. ಇದೇ ಮನೋಭಾವದಲ್ಲಿ ನಾವು ಈ ಆಂದೋಲನವನ್ನ ಮುಂದುವರಿಸುತ್ತೇವೆ. ಎಲ್ಲಾ ಮಹಿಳೆಯರನ್ನ ನಾವು ಗೌರವದಿಂದ ಕಾಣುತ್ತೇವೆಂದು ಶಪಥ ಮಾಡುತ್ತೇವೆ.